ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಅವತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಈ ಮೊನ್ನೆ ಕಲಬುರ್ಗಿದ ಒಂದು ಸುದ್ದಿ ಬಹಳ ಮನಸ್ಸಿಗೆ ಹತ್ತಿತ್ರಪ್ಪ. ನರ್ಸ್ ವೇಷದಾಗ ಬಂದು ಅವಾಗ ತಾನೇ ಹುಟ್ಟಿದ ಕೂಸನ್ನ ಮಕ್ಕಳ ಕಳ್ಳಿಯರು ಎತ್ಕೊಂಡು ಹೋಗ್ಬಿಟ್ಟಿದ್ರು. ಜಿಲ್ಲಾ ದವಾಖಾನಿ ವಾರ್ಡ್ ನಂಬರ್ 115ರಾಗ ಕಸ್ತೂರಿ ಅನ್ನೋ ಹೆಣ್ಮಗಳಿಗೆ ಹೆರಿಗೆ ಆಗಿತ್ತು. ಮೊನ್ನೆ ಒಂದು ನೆಸಕ್ನ್ಯಾಗ 4ಕ್ಕ ಗಂಡ್ ಹಡದಿದ್ಲಂತ. ನರ್ಸ್ ವೇಷದಾಗ ಬಂದ್ ಇಬ್ರು ಹೆಣ್ಮಕ್ಳು ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ಹೇಳಿ ಕೂಸಿನ ಕರ್ಕೊಂಡ್ ಬರ್ರಿ ಅಂತ ನಕಲಿ ನರ್ಸ್ಗಳು ಹೇಳ್ಯಾರ. ಮತ್ತ ನರ್ಸ್ ಹೇಳದ್ಮೇಲೆ ಕೇಳ್ಬೇಕಲ್ಲ. ನರ್ಸ್ಗಳು ಪೂರ್ತಿ ತಮ್ಮ ಮಾರಿ ಕಾಣ್ಲಾರ್ದಂಗ ಮುಖ ಮುಚ್ಕೊಂಡು ಬಂದಿದ್ರಂತ. ಈಗೆಲ್ಲ ಮಾಸ್ಕ್ ಹಾಕೊಳ್ಳೋದು ಕಾಮನ್ ಬಿಡ್ರಿ. ಆದ್ರ ಕೂಸಿನ ಚಿಕ್ಕಮ್ಮ ಕೂಸಿಗೆ ಕರ್ಕೊಂಡ್ ಬಂದಿದ್ಲು. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತ ಹೇಳಿ ಕರ್ಕೊಂಡ್ ಹೋಗಿದ್ಲಂತ. ಆ ಟೈಮ್ನ್ಯಾಗ ಮಗುನ ನಮಗ್ ಕೊಡ್ರಿ ಅಂತ ಕೇಳ್ಯಾರ. ಅಲ್ಲಿಂದ ಮಗುನ ಎತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ರು. ಆದ್ರ ಪೊಲೀಸರು ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಬಿಡ್ರಿ. CCTV ನೋಡಿ ಇನ್ವೆಸ್ಟಿಗೇಷನ್ ಎಲ್ಲ ಚಾಲು ಮಾಡಿಬಿಟ್ರು. ಜಸ್ಟ್ 24 ತಾಸ್ನ್ಯಾಗ ಕೂಸಿಗೆ ಪತ್ತೆ ಹಚ್ಚಿ ಮತ್ತ ತಾಯಿಯ ಮಡಿಲು ಸೇರುವಂಗ್ ಮಾಡ್ಬಿಟ್ರು. ಪುಣ್ಯ ರೀ, ಪುಣ್ಯ ಬರ್ತದ ನೋಡ್ರಪ್ಪ ಅವ್ರಿಗೆ. ಚಪ್ಪಾಳೆ. ಖರೆ ಹೇಳ್ರಿ, ಇದಂತೂ ಇಡೀ ದಿನಕ್ಕೆ ಖುಷಿ ಕೊಡುವಂತಹ ಸುದ್ದಿ. 9 ತಿಂಗಳ ಹೊಟ್ಯಾಗ ಹೊತ್ತು ಹೆರಿಗಿನೋ ತಿಂದು ಹುಟ್ಟದು ಒಂದೇ ದಿನದಾಗ ಕೂಸ ಕಣ್ಣೆದರ್ ಇಲ್ಲ ಕಾಣ್ಲಿಕ್ಕತ್ತಿಲ್ಲ ಅಂದ್ರ ಆ ತಾಯಿಗೆ ಎಷ್ಟು ಎದಿ ಹೊಡಿಬಾರ್ದು, ಎಷ್ಟು ಗಾಬರಿ ಆಗ್ಬಾರ್ದು ಹೇಳ್ರಿ. ಕಲಬುರ್ಗಿ ಪೊಲೀಸರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು ನೋಡ್ರಪ್ಪ. ಇನಿ ಅವಾಗವಾಗ ಹುಣ್ಣಿಮೆ ಅಮಾವಾಸ್ಯೆ ಬರುವಂಗ ಸಿದ್ದರಾಮಯ್ಯನವ್ರ ಗ್ಯಾಂಗಿಂದ ಕಾರ್ಟೂನ್ ಬಹಳ ಬರ್ತಿರ್ತಾವ. ಅವಾಗವಾಗ ರೀಲ್ಸ್ನ್ಯಾಗ ಒಬ್ಬ ಕನ್ನಡ ಮೇಷ್ಟ್ರು ಭಯಂಕರ ವೈರಲ್ ಆಗಿದ್ರು. ಆ ಸ್ಪರ್ಧೆ ಈ ಸ್ಪರ್ಧೆ ಅಂತ ಮಕ್ಕಳ ಗೆದ್ದಾಗ ಬರುವುದಂತ, ತನಗ ತರಬೇತಿ ನೀಡಿದಂತ ಅಪ್ಪನಿಗೆ ಧನ್ಯವಾದ ಅನ್ನೋದಂತ, ಸ್ವೀಟ್ ತಿನ್ಸೋದಂತ, ಗೆದ್ದ ನಿಮಗ ಅಭಿನಂದನೆ ಅಂತ ಹೇಳಿ ಅಪ್ಪ ಮಕ್ಕಳಿಗೆಲ್ಲ ಸ್ವೀಟ್ ತಿನ್ಸೋದಂತ. ಒಂಥರ ಮಜಾ ಅದ ಬಿಡ್ರಪ್ಪ. ಅದನ್ನ ಈ ಸಿದ್ದು ಸರ್ಕಾರಕ್ಕೆ ಮಾಡಿಬಿಟ್ಟಾರ ರೀಲ್ಸ್. ಲೂಟಿ ಹೊಡೆದು ಜೈಲಿಗೆ ಹೋಗಿ ಬಂದ ನಾಗೇಂದ್ರ, ಬಾರ್ ಮಾಲೀಕರ ಬಳಿ ಹಫ್ತಾ ವಸೂಲಿ ಮಾಡೋ ಆರೋಪ ಹೊತ್ಕೊಂಡಿರುವಂತಹ ತಿಮ್ಮಾಪುರ, ಮತ್ತ ಕನ್ನಡನೇ ಬರ್ಲಾರ್ದಂತಹ ಶಿಕ್ಷಿತ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ, ಇವ್ರನ್ನೆಲ್ಲಾ ಇಟ್ಕೊಂಡು ಟ್ರೋಲ್ ಮಾಡ್ಯಾರ. ಭಾರಿ ಅದ. ನೀವು ನೋಡಿ ಹೆಂಗ್ ಅದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೀನು ಹೋಗಿ ಕನ್ನಡ ಸರಿಯಾಗಿ ಕಲ್ತ್ಕಬ ಹೋಗು. ನಾನ್ಸೆನ್ಸ್ ಫಾಲೋ ತಗೋಬಹುದು. ನನಗೆ ಸಚಿವ ಸ್ಥಾನ ನೀಡಿ 182 ಕೋಟಿ ಲೂಟಿ ಹೊಡೆಯಲು ಅವಕಾಶ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ದಯವಿಟ್ಟು ಈ ಬೋಟಿಯನ್ನು ಸ್ವೀಕರಿಸಿ. 187 ಕೋಟಿ ಲೂಟಿ ಹೊಡೆದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದ ನಿನಗೂ ಅಭಿನಂದನೆಗಳು. ಈ ಬೋಟಿಯನ್ನ ನೀನೂ ಸಹ ಸ್ವೀಕರಿಸಬೇಕು. ಥ್ಯಾಂಕ್ ಯು ಸರ್. 17 ತಿಂಗಳಲ್ಲಿ 700 ಕೋಟಿ ಲೂಟಿ ಹೊಡೆದ ನನ್ನ ಮೇಲೆ ತಿರುಗಿ ಬಿದ್ದ ಬಾರ್ ಮಾಲೀಕರ ಸಂಘದವರನ್ನು ಸಮಾಧಾನಪಡಿಸಿದ ನಿಮಗೆ ಧನ್ಯವಾದಗಳು. ದಯವಿಟ್ಟು ಈ ಬೋಟಿಯನ್ನು ಸ್ವೀಕರಿಸಿ. ಮಹಾರಾಷ್ಟ್ರ ಚುನಾವಣೆಗೆ ನಾನು ಕೊಟ್ಟ ಮಾತನ್ನು ಉಳಿಸಲು ಸಹಕರಿಸಿದ ನಿನಗೆ ಹಾಗೂ ನಿನ್ನ ಸಾಹಸಕ್ಕೆ ಆರ್ಥಿಕ ಅಭಿನಂದನೆಗಳು. ಈ ಬೋಟಿಯನ್ನು ನೀನೂ ಸಹ ಸ್ವೀಕರಿಸಬೇಕು. ಥ್ಯಾಂಕ್ ಯು ಸರ್. ಕನ್ನಡ ಓದಲು ಬರೆಯಲು ಬಾರದ ನನ್ನನ್ನು ಶಿಕ್ಷಣ ಸಚಿವನಾಗಿಸಿದ ನಿಮಗೆ ಧನ್ಯವಾದಗಳು. ಏಯ್ ಸ್ಟುಪಿಡ್, ಅದು ಧನ್ಯವಾದ ಅಲ್ಲ, ಧನ್ಯವಾದ. ಕನ್ನಡ ಅಲ್ಲ, ಕನ್ನಡ. ನೀನು ಹೋಗಿ ಕನ್ನಡ ಸರಿಯಾಗಿ ಕಲ್ತ್ಕಬ ಹೋಗು. ನಾನ್ಸೆನ್ಸ್ ಫಾಲೋ ತಗೋಬಹುದು. ಕೆಟ್ಟ
ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರ, ಆದ್ರೆ ಈ ಶ್ರೀಲಂಕಾ ಮಂದಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಂಗ ಕಾಣೋದಿಲ್ಲ ನೋಡ್ರಪ್ಪ. ಅವ್ರದೇ ಟೀಮ್ ಹಿಂದೊಮ್ಮ ಪಾಕಿಸ್ತಾನಕ್ಕ ಕ್ರಿಕೆಟ್ ಆಡ್ಲಿಕ್ಕಂತ ಹೋದಾಗ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು, ನೆನಪೈತ್ಯಾ ನಿಮಗ? ಪುಣ್ಯಕ್ಕ ಇನ್ನ ಯಾರಿಗೂ ಏನು ಆಗಿರ್ಲಿಲ್ರಪ್ಪ. ಆದ್ರೆ ಈಗ ಮತ್ತ ಪಾಕಿಸ್ತಾನಕ್ ಹೋಗಿ ಆಡ್ಲಿಕ್ಕ ಶ್ರೀಲಂಕಾ ಮಂದಿ ತಯಾರಾಗ್ಬಿಟ್ಟಿದ್ರು. ಶುರುನ್ಯಾಗ ಪಾಕಿಸ್ತಾನದ ರಾವಲ್ಪಿಂಡಿದಾಗ ಪ್ಲಾನ್ ಆಗಿತ್ತು, ಆದ್ರೆ ಇಡೀ ಸಿಟಿ ಧಗ ಧಗ ಅಂತ ಹೊತ್ತಿ ಉರಿಲಿಕತ್ತಿತ್ತು. ಹಿಂಗಾಗಿ ಏನ್ ಮಾಡಿದ್ರು, ಪಾಕ್ ರಾಜಧಾನಿ ಇಸ್ಲಾಮಾಬಾದಿಗೆ ಶಿಫ್ಟ್ ಆಯ್ತು. ಅಲ್ಲಿನೂ ಉಗ್ರರ ಆಟಾಟೋಪ ಹೆಚ್ಚೇ ನಡೆದದ. ಕಡಿ ಮೂಮೆಂಟ್ನ್ಯಾಗ ಇನ್ನು ನಾವ್ ಏನ್ ಬೇಕಾದ್ರೂ ಪಾಕಿಸ್ತಾನಕ್ ಬರಲ್ಲ ಅಂತ ಹೇಳಿ ಶ್ರೀಲಂಕಾ ಮಂದಿ ಕ್ಯಾನ್ಸಲ್ ಮಾಡಿದ್ರು ನೋಡ್ರಿ. ನನಗನಿಸ್ತದ ಪಾಕಿಸ್ತಾನದಂಥ ದಟ್ಟ ದರಿದ್ರ ಅಸಹ್ಯ ದೇಶ ಮತ್ತೊಂದು ಹುಡುಕ್ಯಾಡಿದ್ರು ಸಿಗುದಿಲ್ಲ. ಆದ್ರ ನಮ್ಮ ದೇಶದಾಗೆ ಪಾಕ್ ಪ್ರೇಮಿ ಕ್ರಿಮಿಗಳು ಇರುವುದಂತೂ ಅದಕ್ಕಿನ ಅಸಹ್ಯ ಬಿಡ್ರಪ್ಪ. ಅಂಥವ್ರಿಂದಲೇ ಅನಿಸ್ತದ, ಅಂಥವ್ರನ್ನ ನೋಡೇ ಅನಿಸ್ತದ ನಿನ್ನೆ ಒಕ್ಕಲಿಗ ಸ್ವಾಮೀಜಿ ಮುಸ್ಲಿಮರಿಗೆ ಓಟ್ ಹಾಕು ಹಕ್ಕೇ ತೆಗೆದು ಬಿಡ್ಬೇಕು ಅಂತಂದಿರ್ಬೋದು. ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಭಾರತೀಯ ಕಿಸಾನ್ ಸಂಘ ಸ್ವಾಮೀಜಿಗಳ ಮಾತಿಗೆ ವಿರೋಧಗಳಂತೂ ಬರ್ಲಿಕತ್ತಾವ. ಆದ್ರ ಮುಸ್ಲಿಂ ನಾಯಕರು ಮಾತ್ರ ಸಂವಿಧಾನ, ಕೋರ್ಟ್ ಇದಕ್ಕೆ ತಲಿಬಾಗು ಪ್ರಶ್ನೆನೇ ಇಲ್ಲ ಅಂತಾರ. ಹಂಗಾದ್ರೆ ಏನ್ ಕಾರಣ? हजरत अब हम अदालत के दरवाजों पे भीख नहीं मांगेंगे, अब ये कह देंगे कि अगर संसद तुम्हारी है तो सड़क हमारी है। लोगों तैयार रहना, अगर अकाबरीन आवाज दे तो अब अगर जिंदा हो तो जिंदा होने का सबूत पेश कर देना. ಯಾಕೆ ಅವರು ನಂಬಿಕೆಗೆ ಅರ್ಹರಲ್ಲ ಅನ್ಲಿಕ್ಕ ಬಾಂಗ್ಲಾದೇಶನೇ ಒಂದು ಉದಾಹರಣೆ ನೋಡ್ರಿ. ಊಟ ನೀಡಿದ್ದ ಇಸ್ಕಾನ್ ಮ್ಯಾಲ ದ್ವೇಷ ಸಾಧಿಸ್ಲಿಕ್ಕೆ ಹೊಂಟದ. ಇಡೀ ಜೀವನಾನೇ ಆ ಜಾತಿ ಈ ಜಾತಿ ಧರ್ಮ ಏನೋ ನೋಡ್ಲಾರ್ದೆ ಎಲ್ಲಾರ್ಗೂ ಸಹಾಯ ಮಾಡಿದಂಥ ಸನಾತನಿ ಸಂತನನ್ನ ಬಾಂಗ್ಲಾದೇಶದ ಸರ್ಕಾರ ವಿನಾಕಾರಣ ಏನೋ ಕಾರಣನೇ ಇಲ್ಲಾರ್ದೆ ಅರೆಸ್ಟ್ ಮಾಡ್ಯದ. ಒಬ್ಬ ಸಂತ ಮಾಡಿರುವಂತ ಹವಾನೇ ಬ್ಯಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರ ಅವ್ರ ಪರ ವಾದ ಮಾಡ್ಲಿಕ್ಕೆ ಮುಸ್ಲಿಂ ಲಾಯರ್ ಒಬ್ರು ಮುಂದ್ ಬಂದಾರಂದ್ರ ಅದು ಸಾಕ್ಷಿ ಹೇಳ್ತದ. ಮತ್ತ ಚಿನ್ಮಯ್ ಪ್ರಭುದಾಸ್ ಪರವಾಗಿ ಲಕ್ಷ ಲಕ್ಷ ಬಾಂಗ್ಲಾದೇಶಿ ಹಿಂದೂಗಳಿಗ ಒಂದಾಗ್ಲಿಕ್ಕತ್ತಾರ. ಗೊತ್ತಿಲ್ರಪ್ಪ, ಸಣ್ಣ ಕಿಡಿನೇ ಕಾಡಗಿಚ್ಚಾಗ್ಲಿಕ್ ಸಾಕಲ್ಲೇನ್ ಹೇಳ್ರಿ. ಅಲ್ಲಿನ ಮುಸ್ಲಿಮರಂತೂ ಈ ಇಸ್ಕಾನ್ ಸಿಬ್ಬಂದಿಯನ್ನ ಹಿಡೀರಿ, ಒಬ್ಬೊಬ್ಬರು ಕತ್ ಕಡೀರಿ ಅಂತ ಘೋಷಣೆ ಒದರ್ಕೊಂಡು ಮೆರವಣಿಗೆ ಹೊಂಟವಂತ. ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ನಿದ್ದಿನೇ ಬರೋದಿಲ್ಲ ನೋಡ್ರಿ. ಪಾಪ ಅಲ್ಲಿನ ಹಿಂದೂಗಳು ಅದ್ ಎಂಥ ನರಕದಾಗ ಬದುಕ್ಲಿಕತ್ತಾರಂತ ಕಲ್ಪನೆ ಮಾಡ್ಕೊಂಡ್ರೆ ಬಹಳ ಕೆಟ್ಟ ಅನಿಸ್ತದ. ದೇವ್ರೇ ಒಮ್ಮ ಕಣ್ಣು ಬಿಟ್ಟು ಈ ಅನ್ಯಾಯನ ನೋಡಿ ಒಂದು ತೀರ್ಪು ಕೊಡಪ್ಪ ಅಂತ ಕೇಳಬೇಕು. ಈ ವಾಲ್ಮೀಕಿ ನಿಗಮದಾಗ ಕೋಟಿ ಕೋಟಿ ಲೂಟಿ ಆದ್ಮೇಲ ಮುಂದೇನೂ ಅಂತ ದೊಡ್ಡ ಚಿಂತೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕಾಡ್ಲಿಕ್ಕತ್ತದ. ಎಲ್ಲರ ಒಟ್ಟನ್ಯಾಗ ಲೂಟಿ ಹೊಡಿಬೇಕಲ್ಲ. ಹಿಂಗಾಗಿ ಒಂದು ಫೇಕ್ ಕಂಪನಿಗೆ ಭೋವಿ ನಿಗಮದಿಂದ 34 ಕೋಟಿ ರೊಕ್ಕ ಟ್ರಾನ್ಸ್ಫರ್ ಮಾಡ್ಯಾರ. ಈ ಕಂಪನಿಗಳ ಬೆನ್ ಹತ್ತಿ ಹೋಗಿದ್ದಂತ ಅಧಿಕಾರಿಗಳು ಒಂದಿಷ್ಟು ಕಂಪನಿಗಳ ಆಫೀಸ್ಗಳು ಎಲ್ಯಾವಂದ್ರ ದನದ ಕೊಟ್ಟಿಗೆ ಆಗದಾವ. ಇದನ್ನ ನೋಡಿ ಅವ್ರಿಗೆ ಶಾಕ್ ಆಗ್ಬಿಟ್ಟಾರ. ಎಲ್ಲಾ ಫೇಕ್ ಫೇಕ್ ಫೇಕ್. ಇದೇ ಹಗರಣಕ್ಕೆ ಸಂಬಂಧಪಟ್ಟಂಗ ಸಿಐಡಿ ತನಿಖೆ ಎದುರಿಸಿದ್ದಂತ ಉದ್ಯಮಿ ಜೀವ ಅವರು 5 ದಿನದ ಹಿಂದಷ್ಟೇ ಬೆಂಗಳೂರಿನ ಪದ್ಮನಾಭ ನಗರದಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ರು.
ಭೋವಿ ಅಕ್ರಮ ಹಣ ವರ್ಗಾವಣೆಯನ್ನ ಭೇದಿಸಿರುವಂತಹ CID ಈಗ ಇದು ಕಂಪನಿಗಳಿಗೆ ಒಂದು 5 ಕಂಪನಿಗಳಿಗೆ 34.18 ಕೋಟಿ ಅಕ್ರಮವಾಗಿ ವರ್ಗಾವಣೆ ಆಗ್ಯದ ಅನ್ನೋದನ್ನ ಪತ್ತೆ ಹಚ್ಚದ. ಸೊ ಹಿಂದುಳಿದ ಸಮುದಾಯದ ರೊಕ್ಕನೆಲ್ಲ ಸರ್ಕಾರ ನುಂಗಿ ನೀರ್ ಕುಡಿಲಿಕ್ಕೆ ರೆಡಿ ಆಗ್ಯದಂತ ಅರ್ಥ ಆಯ್ತಿಲ್ಲ ನಿಮಗ. ಈ ಮಹಾರಾಷ್ಟ್ರ ಚುನಾವಣೆದಾಗ ಸಂಜಯ್ ರಾವತ್ ಕಮಾಲ್ ಮಾಡ್ಬಿಟ್ಟಾರ್ರಿ. ಅದು ಎಷ್ಟರ ಮಟ್ಟಿಗಂತಂದ್ರ ಅವರು ಬಿಜೆಪಿನಾಗ ಇಲ್ಲ ಅಂದ್ರೂ ಸಹಿತ ತಮ್ಮ ಹೇಳಿಕೆಗಳಿಂದ ತಮ್ಮ ಸ್ಟೇಟ್ಮೆಂಟ್ಗಳಿಂದ ಮಹಾರಾಷ್ಟ್ರನ ಬಿಜೆಪಿಗೆ ಸಿಗೋ ಹಂಗ್ ಮಾಡ್ಯಾರ. ಅವ್ರನ್ನ ಈಗ ಒಂಥರ ಎಲ್ಲರೂ ಯು ಟರ್ನ್ ರಾವತ್ ಅಂತೆ ಮಂದಿ ಕರೀಲಿಕತ್ತಾರ. ಅದ್ ಯಾಕಂತ ಅನ್ಲಿಕ್ಕ ಈ ವಿಡಿಯೋ ನೋಡ್ರಿ. मुख्यमंत्री शिवसेना का होने का हमने कहा कि अगला मुख्यमंत्री महाराष्ट्र में शिवसेना से होगा। मुख्यमंत्री आने वाले दिनों में शिवसेना का होगा। इस राज्य में महाराष्ट्र में शिवसेना का मुख्यमंत्री बनाएंगे। महाराष्ट्र में शिवसेना का मुख्यमंत्री लाकर रहेंगे। तो मुख्यमंत्री मेरे हिसाब से भारतीय जनता पार्टी का ही बनना चाहिए। मुख्यमंत्री तो बीजेपी का ही बनेगा, क्योंकि उनका आंकड़ा भी ऐसा है कि वो उनको कोई चैलेंज नहीं कर सकता। ಪಪ್ಪು ಪಪ್ಪು ಅಂತ ರಾಹುಲ್ ಗಾಂಧಿಯನ್ನ ಸುಮ್ಮನೆ ಕರುವುದಿಲ್ರಪ್ಪ. ನಾ ಯಾವಾಗ್ಲೂ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಮಾತಾಡ್ತೀನಿ, ಯಾವಾಗ ಮೈಕ್ ಆಫ್ ಮಾಡ್ತಾರ ಅಂತ ಅನ್ನೋದನ್ನ ರಾಹುಲ್ ಗಾಂಧಿ ಒಂದಲ್ಲ ಎರಡಲ್ಲ ಬಹಳಷ್ಟು ಸಲ ಹೇಳ್ಕೋತ ಬಂದಾರ. ಆದ್ರ ಕಾಮಿಡಿ ಕೇಳ್ರಿ, ಒಂದು ಸ್ಟೇಡಿಯಂನ್ಯಾಗ ಕಾಂಗ್ರೆಸ್ ಸಮಾವೇಶ ಮಾಡಿತ್ತು. ಅಲ್ಲಿನೂ ಹಿಂಗ ಮೈಕ್ ಆಫ್ ಆಗ್ಬಿಟ್ಟಿತ್ತು. ಮೈಕ್ ಆನ್ ಆದ್ಮೇಲೆ ಏನ್ ಹೇಳ್ಬೇಕು ರಾಹುಲ್ ಗಾಂಧಿ ಅದ ಮಾತನ್ನೇ ಹೊಳ್ಳೆ ಹೇಳ್ತಾರ. ನಾನು ದಲಿತರ ಪರವಾಗಿ ಮಾತಾಡಿದ್ರೆ ಮೈಕ್ ಆಫ್ ಆಗ್ತದ ಅಂತ ಹೇಳ್ತಾರ. ಅಲ್ರಿ ಯಪ್ಪ ರಾಹುಲ್ ಗಾಂಧಿ, ಅದು ಕಾಂಗ್ರೆಸ್ ಪಕ್ಷದ ಪ್ರೋಗ್ರಾಮ್ ಆಗಿತ್ತು, ಸಂಸತ್ ಅಲ್ಲದು, ಕಾಂಗ್ರೆಸ್ ಸಮಾವೇಶ ಆಗಿತ್ತು. ಅಕಸ್ಮಾತ್ ಏನಾರ ಮೈಕ್ ಆಫ್ ಅದಕ್ಕೆ ಮಾಡಿದ್ರು ಅಂದ್ರೆ ನಿಮ್ಮವ್ರೇ ಮಾಡಿರ್ತಾರಂತ ಅಷ್ಟು ಅರ್ಥ ಆಗೋದಿಲ್ಲ ಏನ್ರಿ ನಿಮಗ? इस देश में 3000 साल से जो भी दलितों की, आदिवासियों की, पिछड़ों की, गरीबों की बात करता है उसका माइक ऑफ हो जाता है। राहुल गांधी थे तालकटोरा स्टेडियम में, उनके यहाँ भी कांग्रेस पार्टी ने एक प्रोग्राम रखा था, वहाँ लाइट चली गई तो माइक पर बोल रहे थे, माइक बंद हो गया, टक टक टक, माइक में आवाज़ नहीं आई। तो जब ऑन हुई तो बोले कि जब भी मैं दलितों की बात करता हूँ माइक काट देते हैं। प्रोग्राम कांग्रेस पार्टी का था। ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.